ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಆರೋಗ್ಯ ಸಂಜೀವಿನಿ ಚಾನಲಿಗೆ. ಇವತ್ತು ನಾವು ಮೊಟ್ಟೆ ಬಗ್ಗೆ ತಿಳ್ಕೊಳ್ಳೋಣ. ವಾರದಲ್ಲಿ ಎಷ್ಟು ಮೊಟ್ಟೆಗಳು ಸೇವಿಸಬೇಕು? ಅದರಿಂದ ಏನು ಲಾಭ? ಬನ್ನಿ ತಿಳಿದುಕೊಳ್ಳೋಣ. ಮೊಟ್ಟೆ ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಸೋಡಿಯಂ ಜೊತೆಗೆ ಪ್ರೋಟೀನ್ಗಳ ಜೊತೆಗೆ ವಿಟಮಿನ್ ಎ, ಕಬ್ಬಿಣ, ವಿಟಮಿನ್ ಡಿ, ವಿಟಮಿನ್ ಬಿ, ಫೋಲಿಕ್ ಆಮ್ಲವನ್ನು ಹೊಂದಿದೆ. ಐಸಿಎಂಆರ್ ಅಧ್ಯಯನದ ಮಾರ್ಗಸೂಚನೆಗಳ ಪ್ರಕಾರ ದಿನ 300 ಗ್ರಾಂ ಕೊಲೆಸ್ಟ್ರಾಲ್ ಸೇವಿಸಬಹುದು ಅನ್ನೋದಾದರೆ ಪ್ರತಿದಿನ ಒಂದು ಮೊಟ್ಟೆ ಅಥವಾ ವಾರಕ್ಕೆ 3 ರಿಂದ 4 ಮೊಟ್ಟೆಗಳು ಸೇವಿಸಬೇಕು. ಇದರಿಂದ ಹೃದಯ ಸಂಬಂಧಿತ ಕಾಯಿಲೆಗಳಿಂದ ಗುಣವಾಗಲಿದ್ದು ದೇಹದ ಮೂಳೆಗಳು ಗಟ್ಟಿಯಾಗಲಿದೆ. ವಿಟಮಿನ್ ಬಿ 12 ಹಾಗೂ ಕ್ಯಾಲ್ಸಿಯಂ ಮೊಟ್ಟೆಯಲ್ಲಿ ಇರೋದರಿಂದ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಮೊಟ್ಟೆಯಲ್ಲಿ ಕಬ್ಬಿಣದ ಅಂಶವಿರುವುದರಿಂದಾಗಿ ರಕ್ತ ಕೊರತೆ ಕಾಡುವುದಿಲ್ಲ. ವಿಟಮಿನ್ ಡಿ ಇರುವುದರಿಂದಾಗಿ ಮೊಟ್ಟೆ ತಿಂದರೆ ನಿಮ್ಮ ಮೂಳೆಗಳು ಬಲಶಾಲಿಯಾಗುತ್ತದೆ. ಇದರಿಂದ ಹಲ್ಲು ಗಟ್ಟಿಯಾಗಿ ಒಸಡಿನ ಸಮಸ್ಯೆ ದೂರವಾಗುತ್ತದೆ. ಮೊಟ್ಟೆಯಲ್ಲಿ ವಿಟಮಿನ್ ಎ ಇರುವುದರಿಂದ ಕಣ್ಣು ಆರೋಗ್ಯವಾಗಿರುತ್ತದೆ. ಜೊತೆಗೆ ಕ್ಯಾನ್ಸರ್ನಿಂದ ನಿಮ್ಮನ್ನು ಮೊಟ್ಟೆಯು ರಕ್ಷಿಸುತ್ತದೆ. ಇದನ್ನು ವಾರಕ್ಕೆ 3 ರಿಂದ 4 ಬಾರಿ ತೆಗೆದುಕೊಳ್ಳಬಹುದು. ನಿಮ್ಮ ಆರೋಗ್ಯ ಉತ್ತಮವಾಗಿರಲಿ ಅಂತ ನಮ್ಮ ಚಾನಲ್ ಇಂತಹ ಸಿಂಪಲ್ ಟಿಪ್ಸ್ ತರುತ್ತಾ ಇರುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಆರೋಗ್ಯ ಸಂಜೀವಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.